ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಈ ಬಾರಿಯ ಜಿಜೆಎಸ್ಕೆ ತಂಡ ಜಯಬೇರಿ ಬಾರಿಸಿದೆ ಭಗತ್ ಸ್ಪೋರ್ಟ್ಸ್ ಕ್ಲಬ್ ನ 4ನೇ ಆವೃತ್ತಿಯಲ್ಲಿ. ಈ ಒಂದು ಸಂಭ್ರಮಾಚರಣೆ ತುಂಬಾ ಅದ್ಭುತವಾಗಿ ಏರ್ಪಡಿಸಿದ್ರಿ ಸರ್. ಸೊ ಈ ಬಾರಿಯ 4ನೇ ಆವೃತ್ತಿಯ ಕ್ರೀಡಾಕೂಟದ ಬಗ್ಗೆ ಹಾಗೂ ಈ ಬಾರಿಯ ಗೆಲುವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳಿದ್ರೆ ಏನ್ ಹೇಳ್ತೀರಾ ಸರ್? ಸರ್ ಜಿಜೆಎಸ್ಕೆ ಒಳ್ಳೆ ಬಲಿಷ್ಠ ತಂಡ ಕಟ್ಟಿದೆ. ಹಾಗಾಗಿ ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಬಹಳ ತುಂಬಾ ಚೆನ್ನಾಗಿ ಆಡಿದ್ವಿ. ಅದಾದ ನಂತರ ಬೌಲಿಂಗ್ ನಮ್ದು ಬಹಳ ಚೆನ್ನಾಗಿತ್ತು ಸರ್. ಎಸ್ಪೆಷಲಿ ತಿಪ್ಪೇಸ್ವಾಮಿ ಆಗ್ಲಿ, ಪವನ್ ಆಗ್ಲಿ, ಆಮೇಲೆ ಪ್ರಸಾದ್ ಆಗ್ಲಿ, ಧರ್ಮೇಂದ್ರ ಆಗ್ಲಿ, ಪ್ರವೀಣ್ ಆಗ್ಲಿ, ಹೀಗೆ ಎಲ್ಲರ ಅತ್ಯುತ್ತಮ ಪ್ರದರ್ಶನ ಕೊಟ್ಟರು ಸರ್. ಹಂಗಾಗಿ ನಾವು ಉತ್ತಮವಾದ ಗೆಲ್ಲಕ್ಕೆ ಕಾರಣ ಆಯ್ತು ಸರ್. ಧನ್ಯವಾದ ಸರ್. ನಮಸ್ತೆ. ನಮಸ್ತೆ. ಈ ಬಾರಿಯ ಗೆಲುವಿಗೆ ಕಾರಣ ಏನು? ನಿಮ್ಮ ಮಾತುಗಳಲ್ಲಿ ಒಂದೇ ಒಂದು ಮಾತಾಡ. ಫಿನಿಶರ್ ಇದ್ರಣ್ಣ ನಮ್ದಲ್ಲಿ, ಒಳ್ಳೆ ಬ್ಯಾಟ್ಸ್ಮನ್ ಇದ್ರು. ಫಸ್ಟ್ ಗೆ ಕೋಆರ್ಡಿನೇಷನ್ ಇರ್ಲಿಲ್ಲ, ಮತ್ತೆ ಆಮೇಲೆ ಎಲ್ಲ ಸೆಟ್ ಆಗಿ ಕಪ್ ಗೆಲ್ಲಕ್ಕೆ ಕಾರಣ. ಓಕೆ, ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ. ಈ ಬಾರಿಯ 4ನೇ ಆವೃತ್ತಿಯ ಕ್ರೀಡಾಕೂಟ ತುಂಬಾ ಅದ್ಭುತವಾಗಾಯ್ತು. ನೀವು ಮೊದಲೇ ಅವಾಗಲೇ ಹೇಳಿದ್ರಿ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳಿ. ಸೊ ಅದೇ ರೀತಿ ಇವತ್ತು ವಿನ್ ಆಗಿ ಚಳ್ಳಕೆರೆಯ ಜನತೆ ಮುಂದೆ ನಿಮ್ಮ ಅದ್ಭುತ ಪ್ರದರ್ಶನವನ್ನ ತೋರಿಸಿದ್ರಿ. ಸೊ ಈ ಬಗ್ಗೆ ಹೇಳೋದೇನು ಹೇಳ್ತೀರಾ? ಸೆಲೆಬ್ರೇಷನ್ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡೋದ್ರ ಏನ್ ಹೇಳ್ತೀರಾ? ಏನಿಲ್ಲ ಸರ್, ಈಗ ಫಸ್ಟ್ ಗೆ ನಾವ್ ಯಾವತ್ತು ಟೀಮ್ ಕಟ್ಟಿದ ದಿನಾನೇ ನಾವು ಅನ್ಕೊಂಡ್ವಿ ಏನೋ ನಮ್ದೊಂದು ಒಳ್ಳೆ ಟೀಮ್ ಐತೆ, ಕಪ್ ಹೊಡಿಯೋ ಟೀಮೇ ಅಂತ. ಆ ಟೀಮ್ ನೋಡೇ ಅವತ್ತು ನಾವು ಮಾತಾಡಿದ್ದು ಏನಂತ, ಹೊಡಿತೀವಿ ಕಪ್ಪು. ಏನೋ ಕಳೆದ 3 ಸೀಸನ್ ಬೇರೆ ಲೆಕ್ಕ, ಈ ಸೀಸನ್ ಬೇರೆ ಲೆಕ್ಕ. ಜಿಜೆ ಅಂದ್ರೆ ಎಲ್ಲರಿಗೂ ಗ್ರೌಂಡ್ ಆಗಿ ಉತ್ತರ ಕೊಡ್ತೀವಿ ಅಂತ ನಾವು ಏನ್ ಹೇಳಿದ್ವು ಅದೇ ರೀತಿ ಗ್ರೌಂಡ್ ಆಗಿ ಉತ್ತರ ಕೊಟ್ಟಿದೀವಿ. ನಮ್ದು ಇನ್ನೊಂದು ಸ್ಟಾರ್ಟಿಂಗ್ 5 ಮ್ಯಾಚ್ ಅಲ್ಲಿ ನಾವು ಗೆದ್ದಿದ್ದು ಒಂದೇ ಮ್ಯಾಚ್. ಎಲ್ಲರೂ ಸ್ವಲ್ಪ ಪ್ಲೇಯರ್ಸ್ ಎಲ್ಲ ಕುಗ್ಗಿದ್ರು. ಬಟ್ ನಮ್ ಓನರ್ ಆಗ್ಲಿ, ನಮ್ ಕ್ಯಾಪ್ಟನ್ ಆಗ್ಲಿ, ನಮ್ ಹುಡುಗರಾಗ್ಲಿ ಒಬ್ಬೊಬ್ರೆ ಮೋಟಿವೇಟ್ ಮಾಡಿದ್ರು, ಓನರ್ಗಳು ಮಾಡಿದ್ರು. ಆಮೇಲೆ ನಮ್ ಸಪೋರ್ಟರ್ಸ್ ಮಾಡಿದ್ರು. ಆಮೇಲೆ ನಮ್ ರಾಜೇಶ, ಸತ್ಯಣ್ಣ, ರಗಣ್ಣ, ಕೃಷ್ಣಣ್ಣ, ಜಗದೀಶ್, ಪಂಚಣ್ಣ ಎಲ್ಲರೂ ಏನು ನಮಗೆ ಮೋಟಿವೇಟ್ ಮಾಡಿದ್ರು. ಆ ಮೋಟಿವೇಟ್ ಮಾಡಿ ನಮ್ಗೆ 5 ಮ್ಯಾಚ್ ಸೋತಿ 5ರಾಗ 4 ಸೋತ್ರು ನಿಮ್ಗೇನು ಎದುರುಬೇಡ್ರಿ, ಇನ್ನ 4 ಮ್ಯಾಚ್ ಇದಾವೆ, ಗೆದ್ರು ನಾವು ಒಳಗೆ ಹೋಗೋ ಚಾನ್ಸ್ ಇರುತ್ತೆ ಅಂತಂತ ನಮಗೆ ನಿಮ್ಮೇಲೆ ನಮಗ್ ನಂಬಿಕೆ ಐತೆ ಅಂತೇಳಿ ನಮ್ಗ 4 ಮ್ಯಾಚ್ ಸೋದ್ರು ಸಮೇತ ನಮ್ಗೆ ಅದೇ ಸ್ಫೂರ್ತಿಯಿಂದ ಅದೇ ಸಪೋರ್ಟ್ ಮಾಡಿದ್ರು ನಮ್ಗೆ. ಹಂಗಾಗಿ ನಮ್ಗೆ ಆ ಕಾನ್ಫಿಡೆನ್ಸ್ ಅವಾಗ ಇನ್ನ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾದಾಗ ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಒಂದು ಮ್ಯಾಚ್ ಸೂಪರ್ ಓವರ್ ಗೆದ್ವಿ. ಆಮೇಲೆ ಲಾಸ್ಟ್ ಮ್ಯಾಚ್ ನಮ್ಗೆ ಹೆಂಗ್ ಬಂದಿತ್ತು ಅಂದ್ರೆ 5 ಓವರ್ ಒಳಗೆ ಒಂದು ಟಾರ್ಗೆಟ್ ಚೇಸ್ ಮಾಡಂಗ್ ಬಂದಿತ್ತು, ಅದನ್ನು ಚೇಸ್ ಮಾಡಿದ್ವಿ. ಏನು ನಮ್ಮ ಲಾಸ್ಟ್ ಒಂದು IPL ಸೀಸನ್ಗೆ 0.01% ಇತ್ತು RCBಗೆ. ಅಲ್ಲಿಂದ ಅವ್ರು ಒಳಗ್ ಬಂದು ಏನು ಪ್ಲೇ ಆಫಿಗೆ ಬಂದ್ರು, ಆ ತರ ನಮಗೂ ಕೂಡ 5 ಮ್ಯಾಚ್ಗೆ ನಾವು ಒಂದೇ ಗೆದ್ದಾಗ ನಮಗೂ 0.01% ಇದ್ದಿತ್ತು. ಆದ್ರೂ ನಾವು ಅದನ್ನೇ ಯುಟಿಲೈಸ್ ಮಾಡ್ಕೊಂಡು ಈಗ ನಮ್ಮ ಆಟದ ಬಗ್ಗೆ ಬರೋದಾದ್ರೆ ನಮ್ ಕ್ಯಾಪ್ಟನ್ ತಿಪ್ಪಯ್ಯ ಆಗಿರ್ಬೋದು, ಆಮೇಲೆ ಲಕ್ಷ್ಮೀ ಪ್ರಸಾದ್ ಆಗಿರ್ಬೋದು, ಓಪನಿಂಗ್ ಬ್ಯಾಟ್ಸ್ಮನ್ ನಮ್ ಕಾರ್ತಿಕ್ ಆಗಿರ್ಬೋದು, ಫಿನಿಶರ್ ರಕ್ಷಿತ್ ಆಗಿರ್ಬೋದು, ಆಮೇಲೆ ಗೇಮ್ ಚೇಂಜಿಂಗ್ ಬೌಲಿಂಗ್ ಮಾಡಿರೋ ಧರ್ಮಣ್ಣ ಆಗಿರ್ಬೋದು. ಆಮೇಲೆ ಏನು ಇವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಬಟ್ 11 ಜನ ಯಾರು ಕಮ್ಮಿ ಇಲ್ಲ, 11 ಜನ ಸೇರಿದ್ರೇನೆ ಟೀಮು. ಬಟ್ ಏನಂದ್ರೆ ಇವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಹಂಗಾಗಿ ಅವ್ರ ಹೆಸರು ತಗೊಂಡೆ. ಇನ್ನು ನಮ್ಗೆ ಫೀಲ್ಡಿಂಗ್ ಮಾಡಿರೋ ಎಲ್ಲರೂ ಇದಾರೆ, ಬೌಲಿಂಗ್ ಮಾಡಿರೋ ಇದಾರೆ. ಪ್ರತಿಯೊಂದ್ ಮ್ಯಾಚ್ಗೂ ಒಬ್ಬೊಬ್ರು ಸಕ್ಸಸ್ ಆದ್ರು. ಯಾವಾಗ ನಮ್ಮರು ಪ್ಲೇ ಆಫ್ ಎಂಟ್ರಿ ಆದ್ರು ಅಲ್ಲಿಂದ ಇನ್ನ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ರು. ಫಸ್ಟ್ ಎಲಿಮಿನೇಟರ್ ಆಗಿ ನಮ್ಮ ಕ್ಯಾಪ್ಟನ್ ತಿಪ್ಪಯ್ಯ ಕ್ಯಾಪ್ಟನ್ ಆಟ ಆಡದ, 50 ಹೊಡೆದ. ಆಮೇಲೆ ನೆಕ್ಸ್ಟ್ ಕ್ವಾಲಿಫೈಯರ್ 2 ಆಗಿ ಲಕ್ಷ್ಮೀ ಪ್ರಸಾದ ಎಷ್ಟು 17 ಬಾಲಿಗೆ 48 ಹೊಡೆದ. ಆಮೇಲೆ ಫೈನಲ್ ಆಗಿ ನಮ್ ರಂಜಿತ್ ಆಗಿರ್ಬೋದು, ತಿಪ್ಪಯ್ಯನ್ ಬೌಲಿಂಗ್ ಆಗಿರ್ಬೋದು, ಪ್ರಸಾದನ್ ಬೌಲಿಂಗ್ ಆಗಿರ್ಬೋದು, ನಮ್ ಪವನನ್ ಬೌಲಿಂಗ್ ಆಗಿರ್ಬೋದು, ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು. ಹಂಗಾಗಿ ನಮ್ಮ ಟೀಮ್ ಒಂದು ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಕೊಟ್ಟು ಈ ಚಾಂಪಿಯನ್ಸ್ ಆಗಕ್ಕೆ ಕಾರಣ ಆಗಿದೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ. ಸೊ ಈ ಬಾರಿಯ ಟೂರ್ನಿಮೆಂಟ್ ಅಲ್ಲಿ ನೀವು ವಿನ್ ಆಗಿದ್ದೀರಾ ಸರ್. ಸೊ ಈ ಒಂದು ಸೆಲೆಬ್ರೇಷನ್ ಮೂಮೆಂಟ್ ಬಗ್ಗೆ, ಒಂದು ಅದ್ಭುತ ಆಟದ ಬಗ್ಗೆ ಹೇಳಿದ್ರೆ ಹೇಳ್ತೀರಾ ಸರ್? ಅಂಡ್ ಟೀಮ್ನವ್ರು ಎಲ್ಲರೂ ಚೆನ್ನಾಗಿ ಆಡಿದ್ರು, ಕ್ಯಾಪ್ಟನ್ಸಿ ಚೆನ್ನಾಗಿತ್ತು, ಓನರು ಎಲ್ಲ ಸಪೋರ್ಟ್ ಮಾಡಿದ್ರು. ಹಂಗೆ ಎಲ್ಲರೂ ಒಂದು ಹೊಡೆಸ್ಕೊಂಡ್ರು ಸಮೇತ
ಒಳಗ್ ಬಂದು ಈ ತರ ಅಂತ ಹೇಳ್ಕೊಡೋರು ಸೀನಿಯರ್ಸ್ ಆಟಗಾರಿದ್ರು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಸರ್ ನಮಸ್ತೆ. ಸೊ ಈ ಬಾರಿಯ ಕ್ರೀಡಾಕೂಟದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ವಿಶೇಷವಾದಂತ ಪ್ರದರ್ಶನ ಮಾಡಿದ್ದಾರೆ ಸರ್. ಸೊ ಈ ಪ್ರದರ್ಶನದ ಬಗ್ಗೆ ಒಂದು 4-5 ಜನರ ಹೆಸರು ಹೇಳ್ಕೊಂಡು ಅವರ ಸ್ಕಿಲ್ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ಸರ್? ಸರ್, ನಮ್ಮ ಒಟ್ಟು 16 ಜನ ಆಟಗಾರರು ಒಳ್ಳೆ ಅದ್ಭುತ ಆಟ ಆಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ರಂಜಿತ್, ಪ್ರಸಾದ್, ತಿಪ್ಪಯ್ಯ, ಕಾರ್ತಿಕ್ ಮತ್ತೆ ಪವನ್, ಪ್ರವೀಣ್ ಅಣ್ಣವರು ಎಲ್ಲ ಅದ್ಭುತವಾಗಿ ಚೆನ್ನಾಗಿ ಆಡಿದ್ದಾರೆ ಸರ್. ನಮಗೆ ಕಪ್ ತಂದು ಕೊಟ್ಟಿದ್ದಾರೆ, ಬಹಳ ಖುಷಿ ಇದೆ ಸರ್. ನಾವು ಫ್ರಾಂಚೈಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಈ ಬಾರಿಯ ಕ್ರೀಡಾಕೂಟದಲ್ಲಿ ವಿನ್ ಆಗಿದೆ ಸರ್. ಆ ಸೆಲೆಬ್ರೇಷನ್ ಮೂಮೆಂಟ್ ನ ನಮ್ ಜೊತೆ ಶೇರ್ ಮಾಡಿದ್ರೆ ಏನ್ ಹೇಳ್ತೀರಾ ಸರ್? ಏನಿಲ್ಲ ಸರ್, ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಇಡುವುದು ಟೀಮ್ ಅಲ್ಲಿ, ಆಮೇಲೆ ಸೆಮಿಫೈನಲ್ ಫೈನಲ್ ಎಲ್ಲ ಚೆನ್ನಾಗಿ ಆಡ್ಕೊಂಡ್ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಗೆದ್ವಿ. ಸೊ ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ. ಸೊ GJSK ತಂಡದ ಬಗ್ಗೆ ನಿಮ್ಮ ಮಾತುಗಳೇನಿದೆ ಸರ್? ಸರ್, GJSK ನಮ್ ಫ್ಯಾಮಿಲಿ ಟೀಮ್. ಅದು ಆಕ್ಚುಲಿ ನಾವು ಚಳ್ಳಕೆರೆ 11 ಅಂತಲೇ ಸುಮಾರು ಒಂದು 30-32 ವರ್ಷದ ಮೇಲೆನೆ ಆಡ್ಕೊಂಡ್ ಬರ್ತಾ ಇದೀವಿ. ಒಂಥರ ಕುಟುಂಬ ಇದ್ದಂಗೆ ಇದೆಲ್ಲ. ಈ ಸರಿ ಮಾತ್ರ ವೆಲ್ ಬ್ಯಾಲೆನ್ಸ್ಡ್ ಟೀಮ್, ಒಳ್ಳೊಳ್ಳೆ ಆಟಗಾರನ್ನೇ ಚೂಸ್ ಮಾಡಿದ್ದಾರೆ. ಮತ್ತೆ ಆ ಆಟಗಾರ ತಕ್ಕಂಗೆ ಅವ್ರು ಯಾರು ಚೂಸ್ ಮಾಡಿದಾರೆ ಎಲ್ಲರೂ ಅವ್ರವ್ರ ಜಾಗಕ್ಕೆ ನ್ಯಾಯ ಒದಗಿಸಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ನಾನು ಮ್ಯಾಚ್ಗಳು 1-2-3 ಮ್ಯಾಚ್ ನೋಡಿದ್ದೀನಿ ಅಷ್ಟೇ. ನನಗೆ ಬರಕ್ಕಾಗಿಲ್ಲ, ಯಾಕಂದ್ರೆ ನಾನು ಎಂಪ್ಲಾಯ್ ಆದ್ರಿಂದ ಬಂದು ಸ್ಪೇರ್ ಮಾಡಕ್. ಆದ್ರೂ ಕೂತ ಜಾಗದಲ್ಲೇ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಪ್ರತಿಯೊಂದು ಮ್ಯಾಚ್, ಇವನ್ ನಿನ್ನೆ ಬೆಂಗಳೂರಲ್ಲಿ ಇದ್ದಾಗಲೂ, ನಮ್ ಮೀಟಿಂಗ್ ಅಲ್ಲಿ ಇದ್ದಾಗಲೂ ಸಾಟರ್ಡೆ ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡು ಎಲ್ಲ ಮಾಡಿದೀವಿ. ಬಟ್ ಏನಂದ್ರೆ ಅಲ್ಲಿ ಫಿಸಿಕಲಿ ಸಪೋರ್ಟ್ ಇಲ್ದಿದ್ರು ನಮ್ಮ ಹೃದಯದಿಂದ ಯಾವಾಗ್ಲೂ ನಮ್ಮ ಟೀಮಿಗೆ ಅವ್ರಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ಬಟ್ ಈ ಸರಿ ಮಾತ್ರ ನಾನ್ ನೋಡ್ದಂಗೆ ನಮ್ ಪ್ರವೀಣ್ ತುಂಬಾ ಇನಿಷಿಯೇಟ್ ತಗೊಂಡಿದ್ದಾನೆ ನಮ್ಮ ಇವ್ರ ಜೊತೆಗೆ. ಅವರು ಆಕ್ಚುಲಿ ನಾವು ಯಾವ್ದೇ ಇದು ಮಾಡಿದ್ರು ಪ್ರವೀಣ್ ನ ಆದಷ್ಟು ಬಿಟ್ಟಿಲ್ಲ ಅನ್ಕೊಂಡಿದ್ವಿ. ನಮ್ GJSK ಏನೇ ಸೆಲೆಕ್ಷನ್ ಇದ್ರು ಸ್ಟಾರ್ಟಿಂಗ್ ಬಿಟ್ರೆ, ಆ ನಂತರ ಪ್ರವೀಣ್ ಅವ್ರನ್ನ ಬಿಟ್ಟಿಲ್ಲ. ಯಾಕಂದ್ರೆ ಅವರು ಅಷ್ಟು ಚೆನ್ನಾಗಿ ಕೋಆರ್ಡಿನೇಷನ್ ನಮ್ ಜೊತೆಗಾಗ್ಲಿ, ನಮ್ ಟೀಮ್ ಜೊತೆಗಾಗ್ಲಿ, ಹುಡುಗರ ಜೊತೆಗಾಗ್ಲಿ ಅಷ್ಟು ಕೋಆಪರೇಷನ್ ಮಾಡ್ಕೊಂಡು ಅವ್ರಿಗಿರೋ ಅನುಭವನ ಅಲ್ಲಿ ಇದು ಮಾಡ್ಕೊಂಡು ಹೋಗ್ತಾರೆ. ಫ್ರಾಂಚೈಸಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ ಫ್ರಾಂಚೈಸಿ ವೆರಿ ಬ್ಯೂಟಿಫುಲ್ ಫ್ರಾಂಚೈಸಿ. ಯಾವುದೇ ಇದಿಲ್ದಂಗೆ ಸಿಂಪಲ್ ಅವ್ರ ಫ್ರಾಂಚೈಸಿ ಅನ್ಸೋದೇ ಇಲ್ಲ. ನಿಮ್ ಜೊತೆ ನಾವು ಅನ್ನೋ ತರನೇ ಇರ್ತಾರೆ, ಬಿಕಾಸ್ ಆಲ್ ಆರ್ ಪ್ಲೇಯರ್ಸ್. ಅದಕ್ಕೋಸ್ಕರ ಈಗ ನನಗನ್ಸಿದ್ದು ಒಂದೇ ಅಂದ್ರೆ ಟೋಟಲ್ ಇಟ್ಸ್ ಟೀಮ್ ಎಫರ್ಟ್. ಒಂದೊಂದು ಮ್ಯಾಚ್ ಒಬ್ಬೊಬ್ಬರಿಂದ ಗೆದ್ದಿದೆ, ಆ ತರ ಹೇಳಕ್ ಹೋದ್ರೆ ಟೋಟಲಿ ಟೀಮ್ ಎಫರ್ಟ್. ಅವ್ರ ಶ್ರಮಕ್ಕೆ ಪ್ರತಿಫಲ ದೊರಕಿದೆ ಅಂತ ನಾನು ಅನ್ಸಿಕೆ. ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು. ಸೂಪರ್, ಸಾಕಲ್ಲ ಮಾತಾಡಿದ್ರಿ. ಸರ್ ನಮಸ್ತೆ. ನಮಸ್ತೆ ಸರ್. ಈ ಬಾರಿ GJSK ಟೀಮ್ ಇಂದ ಅದ್ಭುತವಾದಂತ ಜಯಬೇರಿ ಸಾಧಿಸಿದ್ರೆ ಸರ್. ಸೊ ಈ ಒಂದು ಸೆಲೆಬ್ರೇಷನ್ ಮೂಮೆಂಟ್ ಅಲ್ಲಿ 1-2 ಮಾತುಗಳು ನಮ್ ಜೊತೆ ಹಂಚ್ಕೋಬೇಕಾದ್ರೆ ಏನಂತ ಹಂಚ್ಕೋತೀರಾ ಸರ್? ತುಂಬಾ ಖುಷಿ ಆಗ್ತಿದೆ. ಈ ಸರಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ ಅನ್ಕೊಂಡಿದೀನಿ. ಎಲ್ಲರೂ ಚೆನ್ನಾಗಿ ಆಡಿದ್ರು. ಎಲ್ಲ ಟೀಮ್ ಎಫರ್ಟ್ ಇಂದ ಫೈನಲ್ಸ್ ಹೋಗಿ ಒಂದು ಗೆದ್ದಿದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸರ್ ನಮಸ್ತೆ. ನಮಸ್ತೆ ಸರ್. ಈ ಬಾರಿಯ 4ನೇ ಆವೃತ್ತಿಯ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ GJSK ಟೀಮ್ ನೀವೆಲ್ಲ ವಿನ್ ಆಗಿದ್ದಾರೆ ಸರ್. ಸೊ ಈ ಸೆಲೆಬ್ರೇಷನ್ ನ ನಮ್ ಜೊತೆ ಹಂಚ್ಕೊಳ್ಳೋದಾದ್ರೆ 1-2 ಮಾತು ಹೇಳೋದ್ರೆ ಏನಾಗುತ್ತೆ? ಎಲ್ಲ ಟೀಮ್ ಕೋಆರ್ಡಿನೇಷನ್ ಎಲ್ಲ ಚೆನ್ನಾಗಿದೆ. ಎಲ್ಲ ಮತ್ತೆ ಫ್ರಾಂಚೈಸಿಗಳು ಯಾವುದೇ ತೊಂದರೆ ಇಲ್ಲದಂಗೆ, ನಮ್ಮ ಕೊರತೆ ಇಲ್ಲದಂಗೆ ನಮ್ಮೆಲ್ಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದಗಳು. ಮತ್ತೆ ನಮ್ಮ ಟೀಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ, ಮತ್ತೆಲ್ಲ ಇದು ಮಾಡಿದ್ದಾರೆ. ಅವ್ರಿಗೆಲ್ಲ ಒಂದು ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ ಸರ್. ಸರ್, ಒಂದು ಅದ್ಭುತವಂತ ಕ್ರೀಡಾಕೂಟದಲ್ಲಿ ವಿನ್ ಆಗಿದ್ದಾರೆ ಸರ್. ಈ ಒಂದು ಸೆಲೆಬ್ರೇಷನ್ಗೆ ಔತಣಕೂಟ ಏರ್ಪಡಿಸಿದ್ರ. ಸೊ ಈ ಒಂದು ಅದ್ಭುತ ಕ್ಷಣದಲ್ಲಿ GJSK ತಂಡದ ಬಗ್ಗೆ 1-2 ಮಾತು ಹೇಳೋದನ್ನ ಹೇಳ್ತಾರೆ ಸರ್. ಸರ್, GJSK ತಂಡ ಅಂತಂದ್ರೆ ನಾನು ಇದಕ್ಕೂ ಮುಂಚೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು ಮಾತು ಹೇಳಿದ್ದೆ. ನಾವು ಬಲಾಢ್ಯವಾದ ಟೀಮ್ನ ಕಟ್ಟಿದೀವಿ, ಅದು ಪ್ರೂವ್ ಮಾಡಿ ತೋರಿಸ್ತೀವಿ ಅಂತ ನಿಮ್ಗೆ ಹೇಳಿದ್ವಿ. ಅದನ್ನ ಇವತ್ತು ಟ್ರೋಫಿ ಹೊಡೆದ್ಬಿಟ್ಟು ನಾವು ಅದನ್ನ ಪ್ರೂವ್ ಮಾಡಿದೀವಿ ಅಂತ ಅನ್ಕೊಂತಿದೀನಿ. ಓಕೆನಾ? ನಮ್ಮ ಏನು 16 ಜನ ಪ್ಲೇಯರ್ಗಳಿದ್ರು, ಬಹಳ ಸಖತ್ತಾಗಿ ಆಡಿದ್ದಾರೆ. ಅವರು ಎಫರ್ಟ್ ಏನಿತ್ತು ಕಂಪ್ಲೀಟ್ 100ಗೆ 101% ಕೊಟ್ಟು ನಮ್ಗೆ ಟ್ರೋಫಿ ತಂದ್ಕೊಟ್ಟಿದ್ದಾರೆ. ನಮಗೆ ನಮ್ಮ ಪ್ಲೇಯರ್ಸ್ ಅಂದ್ರೆ ಬಹಳ ಹೆಮ್ಮೆ ಆಗ್ತೈತಿ ಇವತ್ತು. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್.
ಈ ಬಾರಿಯ ಕ್ರೀಡಾಕೂಟದಲ್ಲಿ ಯಶಸ್ಸು ನಿಮ್ದೇ ಆಗಿತ್ತು ಸರ್. ಸೊ ಈ ಒಂದು ಸೆಲೆಬ್ರೇಷನ್ ಮೂಮೆಂಟ್ಸ್ ನ ನಮ್ ಜೊತೆ ಶೇರ್ ಮಾಡೋದ್ರೆ ಏನ್ ಹೇಳ್ತಾರೆ? ಏನಿಲ್ಲ ಸರ್, ನಮ್ಗೆ ಈ ಟೀಮ್ ಅಲ್ಲಿ ಸೇರ್ಸ್ಕೊಂಡಿದ್ದೆ ಒಂಥರ ಪುಣ್ಯ ಅನ್ಕೋಬಹುದು. ಅಂದ್ರೆ ಚಾನ್ಸ್ ಸಿಕ್ಕಿಲ್ಲ ಆಡ್ಲಿಕ್ಕೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ, ಬಟ್ ನೆಕ್ಸ್ಟ್ ಟೈಮ್ ಸಿಗ್ಬೋದು ಅನ್ನೋ ಹೋಪ್ ನಲ್ಲಿ ಆಡ್ತೀವಿ ಅಷ್ಟೇ. ಟೀಮ್ ಎಫರ್ಟ್ ಇಂದ ಎಲ್ಲರೂ ಗೆದ್ದಿದ್ದಾರೆ ಅಷ್ಟೇ ಸರ್. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಈ ಬಾರಿಯ ಕ್ರೀಡಾಕೂಟದಲ್ಲಿ GJSK ಟೀಮ್ ವಿನ್ ಆಗಿದೆ ಸರ್. ಸರ್, ಈ ಸಲ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಪ್ರವೀಣ್ ಅವ್ರು ಹೇಳಿದಾಗೆ ಸ್ವಲ್ಪ ಒಂದು 4-5 ಮ್ಯಾಚ್ ಸ್ವಲ್ಪ ಗೊಂದಲ ಆಗ್ಬಿಡ್ತು. ಏನಕ್ಕೆ ಗೊಂದಲ ಆಯ್ತು ಅಂದ್ರೆ, ಒಬ್ರು ಅಪ್ಲಿಕೇಶನ್ ಹಾಕಿ ಬರ್ದಂಗೆ ಮಿಸ್ ಆಗ್ಬಿಟ್ರು. ನಾನ್ ಬರಕ್ಕಾಗಲ್ಲ ಲಾಸ್ಟ್ ಮೂಮೆಂಟ್ ಆಗಿ ಅಂತ ಹೇಳ್ಬಿಟ್ಟು ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ನೋಡ್ರು ಪಾಪ ಪ್ರವೀಣ್ ಅವರು ಆ ಟೈಮ್ ನಲ್ಲೂ ಸಮೇತ ಏನು ಕುಗ್ಬೇಡ್ರಿ ನೀವು, ಆಲ್ಮೋಸ್ಟ್ ನಮ್ಮ ಟೀಮ್ ಇದೆ, ನಾವೊಂದ್ ಸಪೋರ್ಟ್ ಮಾಡೋಣ, ಇದನ್ನ ಆಟ ಆಡಿ ಗೆಲ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಆದಷ್ಟು ಫ್ರಾಂಚೈಸಿ ಆದ್ರೂನು ಬಟ್ ನಮ್ಮ ಒಂದು ಟೀಮ್ ನಲ್ಲಿ ಮೆಂಬರ್ ಆಗಿ ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡಿ ನಮ್ಗೆಲ್ಲ ಒಂದು ಧೈರ್ಯ ತುಂಬಿ ಎಲ್ಲಾ ಆಟಗಾರಗಳನ್ನು ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಆಟ ಆಡಿದ್ದಾರೆ. ಲಕ್ಷ್ಮೀ ಪ್ರಸಾದ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ರಂಜಿತ್ ಆಗಿರ್ಬೋದು, ಪ್ರತಿಯೊಬ್ಬರು ಆಟಗಾರನು ಅವ್ರವ್ರ ಆಟಕ್ಕೆ ನ್ಯಾಯ ಒದಗಿಸ್ತಾರೆ. ಏನಾಯ್ತು, 5 ಮ್ಯಾಚ್ ಸ್ವಲ್ಪ ಎಲ್ಲ ವೀಕ್ ಆಗಿದ್ರು, ಬಟ್ ಅವ್ರಿಗೆಲ್ಲ ಧೈರ್ಯ ತುಂಬಿ ಒಂದು ಮನೋಸ್ಥೈರ್ಯದಿಂದ ಒಂದು ಟೀಮ್ ನಾವು ಮುಂದುವರ್ಸ್ಕೊಂಡ್ ಬಂದಿದ್ದು ಪ್ರವೀಣ್ ತಿಪ್ಪೇಶ್ ಅವ್ರು ಸರ್. ಇದಂತೂ ಫ್ರಾಂಕ್ ಆಗಿ ಹೇಳ್ಬೋದು. ಸೆಮಿಫೈನಲ್ ಇಂದ ಅಲ್ಟಿಮೇಟ್ ಆಟ ಆಡ್ಕೊಂಡ್ಬಂದಿದ್ದಾರೆ. ಯಾವುದೇ ಮ್ಯಾಚ್ ಆಗಲಿ ಯಾರು ಕುಗ್ಗಿಲ್ಲ, ಒಂದು ಅಲ್ಟಿಮೇಟ್ ಆಟ ಆಡಿದ್ದಾರೆ ಯಾವ್ದ್ರಲ್ಲೇ ಆಗ್ಲಿ. ಬಟ್ ನಾನು ಆಡ್ತೀನಣ್ಣ, ಓಪನರ್ ಹೋಗ್ತೀನಿ, ನಾನು ಹೋಗ್ತೀನಣ್ಣ, ನಾನು ಆಡ್ ಗೆಲ್ಸ್ಕೊಂಬರ್ತೀನಿ, ನಿನ್ ಧೈರ್ಯ ಕಳ್ಕೊಬೇಡ್ರಿ. ಪ್ರತಿಯೊಬ್ಬರಿಗೂ ಪ್ರವೀಣರ್ ಆಗಿರ್ಬೋದು ಲಾಸ್ಟ್ ಮೂಮೆಂಟ್ ಅಲ್ಲಿ ಸಮೇತ ಅಣ್ಣ ನಾನು ಆಡಲ್ಲ, ನೀವು ಆಡಿಬಿಟ್ಟು ನನಗೆ ಮ್ಯಾಚ್ ವಿನ್ ಮಾಡಿಸ್ಕೊಂಬರ್ರಿ, ಆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೆ ನಾವು ತುಂಬ ಧನ್ಯವಾದ ಹೇಳ್ಬೇಕು ಸರ್ GJSK ಟೀಮ್. ಯಾಕೆಂದ್ರೆ ಫ್ರಾಂಚೈಸಿ ವಿತ್ ಕ್ಯಾಪ್ಟನ್ಸಿ ನಿಭಾಯಿಸ್ಕೊಂಡು ಹೋಗಿ ತಿಪ್ಪೇಶ್ವರ ಜೊತೆ ಸಪೋರ್ಟ್ ಮಾಡಿ ಒಳ್ಳೆ ಇದನ್ನ ಸಪೋರ್ಟ್ ಕೊಟ್ಟಿದ್ದಾರೆ ಸರ್. ನಮ್ಗೆ ರಾಜೇಶ್ ಸರ್ ಆಗಿರ್ಬೋದು, ಸತ್ಯಪ್ಪ ಆಗಿರ್ಬೋದು, ಜಗದೀಶ್ ಎಲ್ಲರೂ ಒಂದು ಕಡೆಯಿಂದ ಒಂದು ಸಪೋರ್ಟ್ ಮಾಡ್ಯಾರ ಹುಡುಗರಿಗೆ. ಯಾವುದೇ ರೀತಿ ಏನಿಲ್ಲ, ಈಗ ಯಾರಿಗೂ ಏನು ಇದಿಲ್ಲ, ಆಟಗಾರ ಒಟ್ಟು ಪರ್ಫಾರ್ಮೆನ್ಸ್ ತೋರಿಸ್ರಿ, ನಿಮ್ಮ ಆಟ ನಿಮ್ಮನ್ನು ಹೊರ ಕಳಿಸ್ರಿ, ಗುರುತಿಸ್ರಿ ನಿಮ್ಮ 4-5 ಜನಕ್ಕೆ. ಇವತ್ತು 200 ರೂಪಾಯಿ ತಗೊಂಡಿದ್ರೆ 400 ರೂಪಾಯಿ ತಗೊಳ್ಳಂಗೆ 1000 ರೂಪಾಯಿ ಹೋಗೋರ್ಗು ಲೆಕ್ಕಕ್ಕಾಗ್ಲಿ ಅಂತಾರೆ ಆಶಿಸಿ ಇದನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್. ಹುಡುಗರಿಗೆ ಯಾವುದೇ ರೀತಿ ತೊಂದರೆ ಆಗ್ದಿಲ್ದಂಗೆ ನೆಕ್ಸ್ಟ್ ಹೋಗ್ಲಿ ಅಂತ. ಧನ್ಯವಾದ ಸರ್. ಸರ್ ನಮಸ್ತೆ. ಸೊ GJSK ಟೀಮ್ ಹೆಸರು ಮೊದಲು ಹೇಳ್ದಂಗೆ ಸೊ ಈ ಟೀಮ್ ನ ವಿನ್ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಸೊ ಒಂದು ಅದ್ಭುತವಾದಂತ ಕಪ್ ತಗೊಂಡ್ಬಂದಿದ್ದೀರಾ. ಸೊ ಈ ಬಗ್ಗೆ ಈ ಸೆಲೆಬ್ರೇಷನ್ ಮೂಮೆಂಟ್ ಅಲ್ಲಿ ನಮ್ಮ ಚಳ್ಳಕೆರೆ ಜನತೆಗೆ ಹೇಳೋದ್ರೆ ಏನ್ ಹೇಳ್ತೀರಿ ಸರ್? ಚಳ್ಳಕೆರೆ ಜನತೆಗೆ ಹೇಳೋದಾದ್ರೆ, ನಾವು ಬಹಳ ಜನ ಆಡ್ಲಿ, ಚೆನ್ನಾಗಿ ಆಡ್ಲಿ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ. ಒಟ್ಟಾರೆ ಈ ಒಂದು GJSK ತಂಡದ ಎಫರ್ಟ್ಸ್ ಬಗ್ಗೆ ಹೇಳೋದ್ರೆ ಹೇಳ್ತೀರಿ ಸರ್? ಸರ್, GJSK ತಂಡದ ಎಫರ್ಟ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಆರ್ಗನೈಸರ್ಗೆ ಹೇಳ್ಬೇಕು, ಫ್ರಾಂಚೈಸಿ ಓನರ್ಗೆ. ಅವ್ರ ಪ್ರತಿ ಪ್ಲೇಯರ್ನು ಮ್ಯಾಚಿನ ಅರ್ಧ ಗಂಟೆ ಮುಂಚೆ ಬಂದು ಎಲ್ಲರಿಗೂ ಫೋನ್ ಮಾಡಿ ಕರೆದು ಅವ್ರ ತಾಗ ಅದೆಷ್ಟು ಜನ ಪ್ಲೇಯರ್ಸ್ ಬೈಸ್ಕೊಂಡಿರೋ ಅವ್ರಿಗೆ ಗೊತ್ತಿಲ್ಲ, ಚೆನ್ನಾಗಿ ಬೈತಾರೆ. ಇನ್ ಟೈಮ್ ಮ್ಯಾಚ್ ಮುಗಿಬೇಕು, ಇನ್ ಟೈಮ್ ಮ್ಯಾಚ್ ಕರೆಕ್ಟಾಗಿ ಆಡಬೇಕು. ಆನ್ ಫೀಲ್ಡ್ ಅಷ್ಟೇ, ಆಫ್ ಫೀಲ್ಡ್ ಅಷ್ಟೇ. ಆನ್ ಫೀಲ್ಡ್ ಅವ್ರೇನು ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅವರೇ ಪ್ರೋತ್ಸಾಹ ಮಾಡಿ ಹೇಳಿ ಅವ್ರ ಜೊತೆಗೆ ನಾವು ಸಹ ಚೆನ್ನಾಗಿ ಆಡಕ್ಕೆ ಬಂದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇನ್ನೇನಾದ್ರು ಸರ್, ಒಟ್ಟಾರೆ ಈ ಬಾರಿಯ ಕ್ರೀಡಾಕೂಟದಲ್ಲಿ GJSK ತಂಡ ವಿನ್ ಆಗ್ಲಿಕ್ಕೆ ಈ ಮೂಮೆಂಟ್, ಈ ಬೆಸ್ಟ್ ಮೂಮೆಂಟ್ ಕಾರಣ ಆಯ್ತು ಅಂತ ಹೇಳಿದ್ರೆ ಅದನ್ನ ಯಾವ್ದನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀರಾ ಸರ್? ನಾವು ಆಕ್ಚುಲ್ ಆಗಿ 6 ಮ್ಯಾಚಲ್ಲಿ 2 ಮ್ಯಾಚ್ ಸೋತಿದ್ವಿ, 2 ಮ್ಯಾಚ್ ಗೆದ್ದಿದ್ವಿ ಸರ್. ಇನ್ನು 4 ಮ್ಯಾಚ್ ಸೋತಿದ್ವಿ. ಇವನ್ ನಾವಾಗ್ಲಿ ನಮ್ ಓನರ್ ಆಗ್ಲಿ ಎಲ್ಲಾರು ಆಲ್ಮೋಸ್ಟ್ ಎಲ್ಲಾರ್ದು ಓಪ್ಸಿಲ್ಲ, ಯಾರ್ದು ಓಪ್ಸಿಲ್ಲ. ನಮ್ ಕೃಷ್ಣನವರು ಒಂದೇ ಮಾತು ವಾಟ್ಸಪ್ ಮೆಸೇಜ್ ಹಾಕಿದ್ರು, ಉಳಿದ 4 ಮ್ಯಾಚ್ಗಳು ಗೆಲ್ಲಲು ಪ್ರಯತ್ನ ಮಾಡೋಣ. ಕೊನೆ ಹಂತದಾಗಲೇ 2 ಮ್ಯಾಚ್ ಗೆದ್ದೀವಿ, 4 ಮ್ಯಾಚ್ ಸೋತಿದೀವಿ. ಅವ್ರು ಹೇಳ್ದಂಗೆ ಪಾಪ ಹುಡುಗರು ಎಲ್ಲರೂ ಚೆನ್ನಾಗಿ ಆಡ್ಕೊಂಡು ಒಬ್ಬೊಬ್ರು ಅವ್ರಾಗ ಅವರೇ ಇನಿಷಿಯೇಟಿವ್ ತಗೊಂಡು, ಈಗ ನಾವು ಕಳ್ಸಕ್ಕೆ ಹೋಗ್ಲಾ, ನೀನ್ ಈ ಆರ್ಡರ್ ಹೋಗು ಅಂತ ನಾವು ಕಳ್ಸಕ್ಕೆ ಹೋಗ್ಲಿಲ್ಲ. ಅವ್ರಾಗ ಅಣ್ಣ ನಾನು ಈ ಆರ್ಡರ್ ಹೋಗ್ತೀನಿ, ನಾನು ಆಡ್ಕೊಂಡ್ ಬರ್ತೀನಿ ಸರ್. ಇವರಾದ್ರೆ ಬರೀ ಒಳ್ಳೆ ಬ್ಯಾಟಿಂಗ್ ಎಫರ್ಟ್ ಕೊಟ್ರು, ಫಿನಿಶರ್ ಇವರೇ. ಇವರು ಫಸ್ಟ್ 2 ಮ್ಯಾಚ್ ಸ್ವಲ್ಪ ಮಂಕ್ ಆದ್ರು, ನೆಕ್ಸ್ಟ್ ಅವ್ರೊಟ್ಟಿಗೆ ಅವರೇ ಬ್ಯಾಟಿಂಗ್ ಹೋಗಿ ಅವ್ರೊಟ್ಟಿಗೆ ಅವರೇ ಬೌಲಿಂಗ್ ತಗೊಂಡು, ಅಣ್ಣ ನಾನು ಈ ಓವರ್ ಮಾಡ್ತೀನಿ, ಅಣ್ಣ ನಾನು ಈ ಆಂಗಲ್ ಹೋಗ್ತೀನಿ, ನಾನು ಈ ಡೌನ್ ಹೋಗ್ತೀನಿ, ನಾನು ಆಟ ಆಡಕ ಬರ್ತೀನಿ, ನೀವು ಭಯ ಬೀಳ್ಬೇಡ್ರಿ. ಇವರು ಫೇಸ್ ಹೋಗೋರು ಸರ್. ಇವ್ರದ್ದೇನ್ ಕೆಲಸ, ಫಸ್ಟ್ 4 ಬಾಲ್ ಆಗ್ಲಿ 5 ಬಾಲ್ ಆಗ್ಲಿ ಇವ್ರ ಕೆಲಸ ಮುಗಿಸ ಬಂದ್ಬಿಡೋರು. ಇವರು ಸರ್ ಸತತ 4 ಸೀಸನ್ ನಿಂದ CPL, CCL, IPL ಆಡ್ಯಾರ. 3 ಸೀಸನ್ ಪ್ಲಾಫ್ ಆಗಿದ್ರು. ಈ ಸೀಸನ್ ಅವ್ರೇಟಿಗೆ ಅವರೇ ಅಣ್ಣ ನಾನು ಈ ಸತಿ ಆಡ್ತೀನಿ, ನೀವು ತಾಡ್ರಿ ಅಂತ ನಮಗೆ ಹೇಳಿ ತಗೊಂಡ ಮೇಲೆ ಅಣ್ಣ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಪ್ರೂವ್ ಮಾಡಿ ಲಾಸ್ಟ್ ಕ್ವಾಲಿಫೈಯರ್ ಮ್ಯಾಚ್ 17 ಬಾಲಿಗೆ 48. ಅದಕ್ಕಿಂತ ಮುಂಚೆ ನಾವಿನ್ನೇನು ಹೊರಗೆ ಹೋಗ್ತೀವಿ ಅನ್ನೋ ಮ್ಯಾಚು 12 ಬಾಲಿಗೆ 13 ಬಾಲಿಗೆ 36. ಇವ್ರು ಒಳ್ಳೆ ಆಟ ಆಡಿದ್ರು ಸರ್. ದ್ರೋಣ ಅಂತ ಇವರು ಒಳ್ಳೆ ಪ್ಲೇಯರ್ ಸರ್, ಚೆನ್ನಾಗಿ ಆಡಿದ್ರು. ನಮ್ ಕ್ಯಾಪ್ಟನ್ ಒಬ್ರು ಇದಾರೆ, ಅವ್ರು ಬಂದಿಲ್ಲ ಸರ್, ವೈಸ್ ಕ್ಯಾಪ್ಟನ್ ಇವರು. ಆಲ್ಮೋಸ್ಟ್ ಅಲ್ಲೆಲ್ಲ ಇವ್ರು ಅಂದ್ಕೊಂಡಂಗೆ ಅಲ್ಲಿ ಯಾರ್ಯಾರು ನೆಲೆ ನಿಲ್ಸ್ಬೇಕು ಅಲ್ಲಿ ನಿಲ್ಸ್ಕೊಂಡು
ಒಟ್ಟು ಒಳ್ಳೆ ಕೋಆರ್ಡಿನೇಷನ್ ತಗೊಂಡು ಚೆನ್ನಾಗಿ ಗಾಡಿ ಗೆದ್ಕೊಂಡ್ ಬಂದಿದ್ದಾರೆ ಸರ್. ಒಟ್ಟಾರೆ ಸರ್ ನಿಮ್ಗೆ ಒಂದ್ ಮಾತು ಹೇಳಿದ್ದೆ, ಇವ್ರು ಗುರ್ತಿಕ್ಕಳ್ರಿ ಅಂತ. ಈಗಲೂ ಹೇಳ್ತೀನಿ, ಗುರ್ತಿಕ್ಕಳ್ರಿ. ಒಳ್ಳೆ ಪ್ಲೇಯರ್, ಬಹಳ ಚೆನ್ನಾಗ್ ಆಡ್ದ ಸರ್. ಇವರು ಅಷ್ಟೇ ಸೇಮ್, ಲಾಸ್ಟ್ ಟೈಮ್ ಹೇಳಿದ್ದೆ ನಿಮ್ಗೆ. ಹೌದು ಹೌದು ಹೌದು. ಎಲ್ಲಾರು ನೋಡಿಟ್ಕೊಳ್ಳಿ, ಎಲ್ಲ ನೆನಪಿಟ್ಕೊಳ್ರಿ, ಈಗ ನೆನಪಿಟ್ಕೊಳ್ರಿ, ನೆಕ್ಸ್ಟ್ ಬೇಕಾಗುತ್ತೆ ಸರ್. ನಾರ್ಮಲಿ ಹೇಳೋದಾದ್ರೆ ಸರ್, ಎಫರ್ಟ್ಸ್ ಅಂತ ಹೇಳಿದ್ರೆ ಅದು ಕಣ್ಣಂಚಲ್ಲೇ ನೀರ್ ತರಿಸುವಂತದ್ದು ಇರುತ್ತೆ ಸರ್. ಹೌದು ಸರ್. ವಿನ್ ಆಗಿದೀವಿ ಅಂತ ಹೇಳಿದ್ರೆ ಸರ್ ಅಂತವು ಈ ಸೀಸನ್ ಇಲ್ಲಿ ಒಂದೆರಡಲ್ಲ ಸರ್, ಪ್ರತಿ ಮ್ಯಾಚ್ ನಮ್ಗೆ ಹಂಗೆ ಆಗಿರೋದು. ಒಂದು ಮ್ಯಾಚ್ ನಾವು ಸೂಪರ್ ಓವರ್ ಗೆದ್ದೀವಿ, ಒಂದು ಮ್ಯಾಚ್ 6 ಬಾಲಿಗೆ ರನ್ ಬೇಕಾಯ್ತು ಅದನ್ನ ಹಿಡಿದಿದ್ವಿ, ಒಂದು ಮ್ಯಾಚ್ 5 ಬಾಲ್ 5 ಓವರ್ 4 ಬಾಲಿಗೆ ಚೇಸ್ ಮಾಡಬೇಕು, 5 ಓವರ್ ಚೇಸ್ ಮಾಡಿದೀವಿ. ನಮ್ಮ ಈ ಸೀಸನ್ ಮಾತ್ರ ನಮ್ಮ ಪ್ರತಿ ಒಂದು ಮ್ಯಾಚ್ ಇಂಪಾರ್ಟೆಂಟ್ ಮ್ಯಾಚ್ ಸರ್, ಅಷ್ಟು ಚೆನ್ನಾಗಿ ಆಡ್ಕೊಂಡ್ ಬಂದಿವಿ ನಾವು. ಓಕೆ ಸರ್. ನಾರ್ಮಲಿ ಸರ್, ಒಂದು ಚಿಕ್ಕ ಪರೀಕ್ಷೆ ಎಕ್ಸಾಮ್ ಇತ್ತು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಹೋಗಿ ಎಕ್ಸಾಮ್ ಬರೆದ್ ಬಂದ ಅಂತ ಹೇಳಿದ್ರೆ, ಅಲ್ಲಿ ಅವನು ಪಾಸ್ ಆದ ಅಂತ ಹೇಳಿದ್ರೆ, ಆ ಪಾಸ್ ಆದ ಮೂಮೆಂಟ್ ಅಲ್ಲಿ ಅವನು ಹಾಕಿರುವಂತ ಎಫರ್ಟ್ಸ್ ನೆಲ್ಲ ನೆನೆಸ್ಕೊತಾನೆ, ಅವ್ರ ತಂದೆನ, ಅವ್ರ ತಾಯಿನ, ಸೊ ಅವ್ರ ಮನೆ ಕಷ್ಟಗಳನ್ನ ಎಲ್ಲ ನೆನೆಸ್ಕೊತಾನೆ. ಸೊ ಅಂತ ಒಂದು ಮೂಮೆಂಟ್ಸ್ ನ ಎಲ್ಲರ ಮನ್ಸಲ್ಲಿ ಇವಾಗ ಬರ್ತಾ ಇರ್ಬೋದು ನನಗನ್ಸಿದ ಮಟ್ಟಿಗೆ. ಸೊ ನಮ್ಮ ಮನೇಲಿ ಎಷ್ಟು ಕಷ್ಟ ಇದೆ, ಏನ್ ಪ್ರಾಬ್ಲಮ್ಸ್ ಇದೆ, ಸೊ ಐ ನೀಡ್ ಟು ಶೋ ಸಮಥಿಂಗ್ ಟು ದ ವರ್ಲ್ಡ್, ಈ ಪ್ರಪಂಚಕ್ಕೆ ನಾನು ಏನಾದ್ರು ತೋರಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಎಲ್ಲರಿಗೂ ಬರ್ತಾ ಇರುತ್ತೆ ಸರ್. ಸೊ ಆ ಒಂದು ಬೆಸ್ಟ್ ಮೂಮೆಂಟ್ ನ ನಿಮ್ ಮನ್ಸಿಗೆ ನೆನಪಾಗಿರುವಂತ ಒಂದು ಕ್ಷಣವನ್ನ ಹಂಚ್ಕೊಳ್ಳೋದ್ರೆ ಏನ್ ಹಂಚ್ಕೊತಾರೆ ಸರ್? ನಾವು ಆ ಒಂದು ಬೆಸ್ಟ್ ಮೂಮೆಂಟ್ ಧರ್ಮೇಂದ್ರ ಅಂತ ಸರ್, ಬೌಲರ್. ಆಕ್ಚುಲ್ ಆಗಿ ಅವ್ರು ಪಾರ್ಟ್ ಟೈಮ್ ಬೌಲರ್ ಸರ್, ಫುಲ್ ಟೈಮ್ ಬೌಲರ್ ಅಲ್ಲ. ಫಸ್ಟ್ 4-5 ಮ್ಯಾಚ್ ಅವ್ರು ಬೌಲಿಂಗ್ ಇಸ್ಕೊಂಡಿಲ್ಲ, 6 ಬಾಲಿಗೆ 4 ರನ್ ಹಿಡಿಬೇಕು ಅವರು ಸರ್. ಟೋಟಲ್ ಆಲ್ಮೋಸ್ಟ್ ಆಲ್ ಎಲ್ಲಾ GJSK ಪ್ಲೇಯರ್ಸ್, ಎಲ್ಲಾ GJSK ಫೇವರ್ ಯಾರಿಗೂ ಅಸ್ಲಿಗೆ ಇದೇ ಇಲ್ಲ ಸರ್. ನಂಬಿಕೆನೆ ಸಾಲದು, ನಂಬಿಕೆನೇ ಇಲ್ಲ. ಹೋಯ್ತು ಬಿಡು ಮ್ಯಾಚ್, ಫಸ್ಟ್ ಬಾಲ್ 2ನೇ ಬಾಲ್ ಹೊಡಿತಾರೆ, ಮನೆಗೆ ಹೋಗ್ಬಿಡ ಬರ್ರಿ, ತಿರ್ಗಾ ನಮ್ಗೆ ಥರ್ಡ್ ಪ್ಲೇಸ್ ಫಿಕ್ಸ್ ಆಗುತ್ತೆ ಅಂತ ನಾವು ಫಿಕ್ಸ್ ಆಗ್ಬಿಟ್ಟಿದ್ವಿ ಸರ್. ಅವ್ರು ಬೌಲಿಂಗ್ ಮಾಡಿದ್ರು ಸರ್, ಸೂಪರ್ ಆಗಿ ಫಸ್ಟ್ 5 ಬಾಲ್ ಬಿಟ್ಟು ಲಾಸ್ಟ್ ಬಾಲ್ ಕ್ಯಾಚ್. ನೀವ್ ಈಗಲೂ ಯೂಟ್ಯೂಬ್ ಆಗಿ ತೆಗೆದು ನೋಡ್ರಿ, ನಿಮ್ಗೆ ಕೂದಲು ಎದ್ದಾಳತ್ ಅಂತ ಮೂಮೆಂಟ್ ಇತ್ತು ನೋಡ್ರಿ. 5 ನಿಮಿಷದ ಒಂದು ಮೂಮೆಂಟ್ ಇದೆ, ತೆಗೆದು ನೋಡ್ರಿ, ಬಹಳ ಚೆನ್ನಾಗಿದೆ ಸರ್. ಅದು ನಮಗೆ ಫಾರ್ ದ ಫಸ್ಟ್ ಟೈಮ್ ಆ ಎಕ್ಸ್ಪೀರಿಯನ್ಸ್ ನಾವೇ ಅಂತಲ್ಲ, ಆಲ್ಮೋಸ್ಟ್ ಅಲ್ಲಿ ಯಾರು ಆ ಎಕ್ಸ್ಪೀರಿಯನ್ಸ್ ಯಾರು ಆಗಿರಲ್ಲ. ಲಾಸ್ಟ್ ಓವರ್ 6 ಬಾಲಿಗೆ 7 ರನ್ ಯಾರ್ಯಾರು ಆ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಓವರ್ ಮೇಡ್ ಇನ್ ಮಾಡಿ ವಿಕೆಟ್ ತಾಂಡ್ಯಾರ ಸರ್. ಸೂಪರ್ ಸೂಪರ್ ಸರ್. ಕೊನೆಯದಾಗಿ GJSK ತಂಡದ ವತಿಯಿಂದ ಸೊ ಎಲ್ಲಾ ಆಟಗಾರರಿಗೆ ಚಳ್ಳಕೆರೆಯಲ್ಲಿ, ಅಂದ್ರೆ ಚಳ್ಳಕೆರೆ ತಾಲೂಕು, ಚಳ್ಳಕೆರೆ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲಾ ಹಳ್ಳಿಯ ಪ್ರತಿಭೆಗಳಾಗಿರ್ಲಿ, ಟೌನ್ ಪ್ರತಿಭೆಗಳಾಗಿರ್ಲಿ, ಎಲ್ಲರಿಗೂ ಒಂದು ಮಾತು ಹೇಳ್ಬೇಕಪ್ಪ ನಾನು ಅಂತ ಹೇಳಿದ್ರೆ ಏನ್ ಹೇಳ್ತೀರಿ ಸರ್? ಎಲ್ಲಾ ಪ್ಲೇಯರ್ಸ್ಗಳು ಅವ್ರಿಗೆ ಕೊಟ್ಟಿರೋ ಸ್ಥಾನಕ್ಕೆ ಅವ್ರು ನ್ಯಾಯ ಮಾಡ್ಲಿ, ಬೇರೆ ಏನು ಬೇಡ. ಅವ್ರಿಗೆ ಒಂದು ಸ್ಥಾನ ಕೊಟ್ಟಿರ್ತೀವಿ, ಆ ಸ್ಥಾನಕ್ಕೆ ಅವ್ರು ನ್ಯಾಯ ಮಾಡಿಕೊಟ್ರೆ ಸಾಕು. ಸೂಪರ್ ಸರ್. ಕೊನೆಯದಾಗಿ ಈ ಒಂದು ವಿಜೇತ ಕಪ್ನ ನೀವೆಲ್ಲರೂ ಹಿಡ್ಕೊಂಡು ನಮ್ಗೆ ತೋರಿಸ್ಬೋದಾ, ಚೀರ್ ಮಾಡ್ಕೋತಾ? ನಮ್ಮ ಆಟವನ್ನು ನಿಲ್ಲಿಸೋಕೆ ಆ ಬ್ರಹ್ಮನಗೂ ದಮ್ಮಿಲ್ಲ. ಚಾಲೆಂಜ್ ಮಾಡಿ ಹೇಳ್ತೀವಿ, ಚಳ್ಳಕೆರೆ ಎಲ್ಲಾ ಕಡೆ ನಮ್ದೇ ದರ್ಬಾರು. ಪ್ರತಿಯೊಂದು ಹೆಜ್ಜೆ ಪ್ರತಿಭಟನೆ, ಹೆಜ್ಜೆ ಹಾಕುವುದು ಧೈರ್ಯದ ಮೇಲೆ. ಚಳ್ಳಕೆರೆ ಎಲ್ಲ ಕಡೆಯೂ ತುಂಬಿರುತ್ತೆ ಪೋಸ್ಟರ್ಗಳು. CPL ಸೀಸನ್ 4 ಇದು ಕೇವಲ ಆಟ ಅಲ್ಲ, ಇದು ಮಹಾಯುದ್ಧ. ಚಳ್ಳಕೆರೆ ಎಲ್ಲೆಡೆ ತುಂಬಿರುತ್ತೆ ಪೋಸ್ಟರ್.